ಆಕ್ಸಿಡೆಂಟ್ ನಡೀತಾ ಇದ್ರು ಇದೆಂತ ಹುಚ್ಚಾಟ, ಜನರ ಜೀವದ ಬಗ್ಗೆ ಬೆಲೆಯೇ ಇಲ್ವಾ ಅಂತ ಹೇಳಿ ಖಾಸಗಿ ಬಸ್ ಚಾಲಕರ ಎಡವಟ್ಟು ಒಂದ ಎರಡ ನಿರ್ಲಕ್ಷ್ಯದಿಂದ ಬೇಕಾಬಿಟ್ಟಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ, ಎಷ್ಟೇ ಅಪಘಾತ ಮಾಡಿದ್ರು ನನ್ಯಾರು ಕೇಳ್ತಾರೆ ಅನ್ನುವಂತಹ ದುರಹಂಕಾರ. ಖಾಸಗಿ ಬಸ್ ಚಾಲಕರ ಎಡವಟ್ಟುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಮೊಬೈಲ್ನಲ್ಲಿ ಫಿಲ್ಮ್ ನೋಡ್ಕೊಳ್ತಾ ಬಸ್ಸನ್ನ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಹೈ ಸ್ಪೀಡ್ ಡ್ರೈವಿಂಗ್ ಮಾಡ್ತಲೇ ಫಿಲ್ಮ್ ಅನ್ನ ನೋಡ್ತಾ ಇದ್ದಾರೆ ಡ್ರೈವರ್. ಖಾಸಗಿ ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ಗಾಬರಿಗೆ ಒಳಗಾಗಿದ್ದಾರೆ. ಎಸಿ ಸ್ಲೀಪರ್ ಕೋಚ್ನ ಖಾಸಗಿ ಬಸ್ ಡ್ರೈವರ್ ಹುಡುಗಾಟವನ್ನ ಮಾಡಿದ್ದಾನೆ. ಬೆಂಗಳೂರು ಹೈದರಾಬಾದ್ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಬಸ್ ಪ್ರಯಾಣಿಕರ ಮೊಬೈಲ್ನಲ್ಲಿ ಈ ವಿಡಿಯೋ ವೈರಲ್ ಆಗಿದೆ, ಸರಿಯಾಗಿದೆ. ಯಾವ ರೀತಿಯಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ಆತ ಅದನ್ನು ಮಾಡ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ಹೈ ಸ್ಪೀಡ್ನಲ್ಲಿ ಬಸ್ಸನ್ನು ಓಡಿಸ್ಕೊಳ್ತಾ ಸಿನಿಮಾವನ್ನು ನೋಡ್ತಾ ಇದ್ದಾನೆ ನೋಡಿ. ಇದು ಡ್ರೈವರ್ಗಳ ಸ್ಥಿತಿ. ಎಷ್ಟು ಸ್ಪೀಡಲ್ಲಿದೆ ನೋಡಿ ಬಸ್ ಅಂತ ಹೇಳಿ. ಅಷ್ಟೂ ಜನ ಪ್ರಯಾಣಿಕರು ಒಬ್ಬ ಡ್ರೈವರ್ ಮತ್ತು ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ನಮ್ಮ ಜೀವಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಾಗಿ ನಮ್ಮನ್ನ ನಾವು ರೀಚ್ ಆಗಬೇಕಾಗಿದ್ದಂತಹ ಸ್ಥಳಗಳಿಗೆ ಬಿಡ್ತಾರೆ ಅಂತ ಹೇಳಿ ಡ್ರೈವರ್ಗಳನ್ನು ನಂಬ್ಕೊಂಡು ಬಸ್ಸನ್ನು ಹತ್ತಾರೆ. ಖಾಸಗಿ ಬಸ್ಗಳು ಯಾವ ರೀತಿಯಾಗಿ ದುರ್ವರ್ತನೆಯನ್ನು ತೋರಿಸ್ತಾ ಇದ್ದಾರೆ ಡ್ರೈವರ್ಗಳು ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. ಮೊದಲಿಗೆ ನಾವು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ಬಳಕೆ ಮಾಡಲೇಬಾರ್ದು. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇತ್ತಾ ಗಾಡಿಯನ್ನು ಸೈಡಿಗೆ ಹಾಕಿ ನಾವು ಬೇಕಾದರೆ ಕಾಲಲ್ಲಿ ಮಾತಾಡಬಹುದೇ ವಿನಃ ಈ ರೀತಿಯಾಗಿ ಚಲಿಸುವಂತಹ ಸಂದರ್ಭದಲ್ಲಿ ಸಿನಿಮಾ ನೋಡಿಕೊಂಡು ಇವರು ಡ್ರೈವ್ ಮಾಡ್ತಾ ಇದ್ದಾರೆ ಅಂತಂದರೆ ಅಷ್ಟೂ ಜನ ಪ್ರಯಾಣಿಕರು ಇಂಥವ್ರನ್ನ ನಂಬ್ಕೊಂಡು ಹೇಗೆ ಪ್ರಯಾಣವನ್ನು ಬೆಳೆಸಬೇಕು ಅಂತ ಹೇಳಿ ಇದೆಲ್ಲದಕ್ಕೂ ಯಾರು ಹೊಣೆ ಅಂತ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ನಾವು ಯಾವುದೇ ರೀತಿಯಾದಂತಹ ಖಾಸಗಿ ಬಸ್ಸು ಅಥವಾ ಸರ್ಕಾರಿ ಬಸ್ಸು ಹತ್ತಬೇಕು ಅಂದಂತಹ ಸಂದರ್ಭದಲ್ಲಿ, ಲಾಂಗ್ ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಡಿಪೆಂಡ್ ಆಗೋದು ಡ್ರೈವರ್ಗಳ ಮೇಲೆ. ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ವಾಪಸ್ ಬರ್ತಾರೆ ಅಂತ ಹೇಳಿ. ಬಟ್ ಆದರೆ ಖಾಸಗಿ ಡ್ರೈವರ್ಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಗಮನಿಸ್ತಾ ಇದ್ದೀವಿ. ಅಲ್ಲ, ಗಾಡಿ ಓಡಿಸ್ಬೇಕು ಅಂದ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಎಷ್ಟರ ಮಟ್ಟಿಗೆ ಸರಿ, ಇದಕ್ಕೆ ಕಡಿವಾಣ ಹಾಕೋದು ಯಾವಾಗ ಅಂತ ಹೇಳಿ. ರಮ್ಯಾ, ಪ್ರಮುಖವಾಗಿ ಇನ್ನು ಕರ್ನೂಲಿನಲ್ಲಿ ಬಸ್ ಬೆಂಕಿಗೆ ಆಹುತಿ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆಡೆ ಸಾರಿಗೆ ಇಲಾಖೆ ಹೈ ಅಲರ್ಟ್ ಆಗಿದೆ, ಚಾಲಕರ ಮೇಲೆ ನಿಗಾವನ್ನ ಇಡೋದಕ್ಕೆ ಮುಂದಾಗಿದೆ. ಆದ್ರೆ ಒಂದಿಷ್ಟು ಚಾಲಕರಿಗೆ ಲಂಗು ಲಗಾಮು, ಅವರ ಆಟೋಟಪಕ್ಕೆ ಬ್ರೇಕ್ ಇಲ್ಲ ಅನ್ನುವಂತ ರೀತಿಯಾಗಿರುವಂತದ್ದು. ಸದ್ಯ ಖಾಸಗಿ ಬಸ್ನಲ್ಲಿ ಚಾಲಕ ಯೂಟ್ಯೂಬ್ ನಲ್ಲಿ ವಿಡಿಯೋವನ್ನ ನೋಡ್ತಾ ಅದನ್ನ ಮೊಬೈಲ್ ಆಪರೇಟ್ ಮಾಡ್ತಾ ವಾಹನವನ್ನ ಓಡಿಸ್ತಾ ಇರುವಂತದ್ದು ಸದ್ಯ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು. ಸುಮಾರು 30ಕ್ಕೂ ಹೆಚ್ಚು ಪ್ಯಾಸೆಂಜರ್ಗಳು ಆ ಬಸ್ ನಲ್ಲಿದ್ರು. ಹೆಚ್ಚು ಕಮ್ಮಿ ಆಗಿದ್ರೆ ಆ ಒಂದು ಪ್ಯಾಸೆಂಜರ್ಗಳ ಜೀವಕ್ಕೂ ಕೂಡ ಅಪಾಯ ಎದುರಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಚಾಲಕ ಈ ರೀತಿಯಾಗಿ ಮೊಬೈಲ್ ನ ಬಳಸ್ಕೊಳ್ಳುವಂತದ್ದು, ಮತ್ತೆ ಬೇರೆ ಅಕ್ಕಪಕ್ಕದಲ್ಲಿರುವಂತಹ ಕ್ಲೀನರ್ ಗಳಾಗಿರ್ಬೋದು, ಇವರ ಜೊತೆ ಮಾತುಕತೆಯನ್ನ ಮಾಡ್ಕೊಂಡು ವಿಭಿನ್ನ ಶೈಲಿಯಾಗಿ ಕೂತ್ಕೊಂಡು ವಾಹನ ಓಡಿಸುವಂತದ್ದಾಗಿರ್ಬೋದು, ಇವೆಲ್ಲವನ್ನ ಕೂಡ ಒಂದು ಕಡೆಯಲ್ಲಿ ಚಾಲಕರಿಗೆ ಲಂಗುಲಗಾಮ ಹಾಕೋದಕ್ಕೆ ಮಾಲೀಕರು ಮುಂದಾಗಬೇಕಾಗತ್ತೆ. ಆದ್ರೆ ಖಾಸಗಿ ಬಸ್ನ ಮಾಲೀಕರು ಎಲ್ಲ ಒಂದು ಕಡೆಯಲ್ಲಿ ಇದನ್ನ ಕೇರ್ಲೆಸ್ ಮಾಡ್ತಾ ಇರುವ ರೀತಿಯಾಗಿ ಕಾಣಿಸ್ತಾ ಇದೆ. ಚಾಲಕರನ್ನ ಹತೋಟಿಯಲ್ಲಿ ಇಟ್ಕೋಬೇಕಾದಂತಹ ಮಾಲೀಕರೇ ಅವರಿಗೆ ಫ್ರೀ ಹ್ಯಾಂಡ್ ಬಿಟ್ಟ ಹಾಗೆ ಕಾಣಿಸ್ತಾ ಇದೆ. ಇದರಿಂದ ಎಲ್ಲ ಒಂದು ಕಡೆಯಲ್ಲಿ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರ ಜೀವ ಕೂಡ ಅಪಾಯದಲ್ಲಿ ಇರುವಂತದ್ದು. ಸದ್ಯ ಇದು ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗ್ತಾ ಇದ್ದಂತಹ ಒಂದು ವಾಹನದಲ್ಲಿ ಚಾಲಕ ಮೊಬೈಲ್ ಅನ್ನ ನೋಡ್ತಾ ಇದ್ದ ಅನ್ನುವ ಒಂದು ದೃಶ್ಯ ಈಗ ವೈರಲ್ ಆಗ್ತಾ ಇರುವಂತದ್ದು. ಇದರ ಬಗ್ಗೆ ಆದಷ್ಟು ಮಾಲೀಕರು ಮತ್ತೆ ಸಾರಿಗೆ ಇಲಾಖೆ ಕೂಡ ನಿಗಾ ವಹಿಸಬೇಕಾಗ್ತಾ ಇದೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚರಣ್.